ಹಾಗೆ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಹುಟ್ಟುಹಬ್ಬ ಯಾವ ತರ ಆಚರಣೆ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ಇವತ್ತು ಬೈಪ್ನಲ್ಲಿ ಬಡಾವಣೆಯಲ್ಲಿ ನನ್ನ ಒಂದು ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು ಮತ್ತು ಪಕ್ಷದ ಮುಖಂಡರು, ಸಮಾಜ ಸೇವಕರು ಎಲ್ಲರೂ ಕೂಡ ಬಂದು ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದ್ರು. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇವತ್ತು ಸಮಾಜ ಸೇವಕರು ಮತ್ತು ಪಕ್ಷದ ಮುಖಂಡರುಗಳು ಬಂದು ವಿಶೇಷ ತಿಳಿಸಿದರು. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿಯಲ್ಲಿ ಇವತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಜನಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಬಡ ಮಕ್ಕಳಿಗೆ ಮತ್ತು ಬೈಪಿನಲ್ಲಿ ಬಡವನಲ್ಲಿ ವಾಸಿಯ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ನೋಟ್ ಪುಸ್ತಕಗಳು ಮತ್ತು ನಾನಾ ರೀತಿಯಲ್ಲಿ ಬಡವರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದನ್ನು ಇವತ್ತು ಮಾಡಿದ್ದೀವಿ. ಇದರಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಹಾಗೆ ಇವತ್ತು ಹುಟ್ಟುಹಬ್ಬ ಅಂದ್ರೆ ಒಂದು ಸರಳವಾಗಿ ಒಂದು ಪಟಾಕಿ ಇಲ್ಲ, ಏನಿಲ್ಲ, ಆ ತರ ಇಲ್ಲ. ಸಾಮಾನ್ಯವಾಗಿ ನನಗೆ ಹಾರ ಆಗೋದಾಗಲಿ, ಶಾಲು ಹಾಕ್ಕೊಳ್ಳೋದಾಗಲಿ, ಇಲ್ಲ ಈ ಬ್ಯಾನರ್ಗಳು ಹಾಕೋದಾಗಲಿ, ಮತ್ತು ಅದೇ ರೀತಿಯಲ್ಲಿ ಈ ಪಟಾಕಿ ನಾನೇ ತುಂಬ ಜನಕ್ಕೆ ಹೇಳ್ತೀನಿ ಪಟಾಕಿ ಬೇಡ ಅಂದ್ಬಿಟ್ಟು. ಯಾಕಂದರೆ ಪಟಾಕಿ ಹೊಡಿಯೋದು ಬಂದು ಇವತ್ತು ನಾವೇ ನಮ್ಮ ಹೆಲ್ತನ್ನ ಸ್ಪಾಯ್ಲ್ ಮಾಡಿಸ್ಕೊಳ್ಳೋ ಥರ. ಸೊ ನಾವು ಇನ್ನೊಬ್ಬರು ಹೆಲ್ತನ್ನು ಸ್ಪಾಯ್ಲ್ ಮಾಡ್ದಂಗೆ ಆಗುತ್ತೆ, ನಮ್ಮ ಹೆಲ್ತನ್ನು ಸ್ಪಾಯ್ಲ್ ಮಾಡ್ಕೊಂಡಂಗೆ ಆಗುತ್ತೆ. ನಾನು ಈ ಪಟಾಕಿನ ನಿಷೇಧ ಮಾಡ್ತೀನಿ. ನಾನು ನಮ್ಮ ಮನೆಯಲ್ಲಿ ದೀಪಾವಳಿಗೆ ಪಟಾಕಿ ಬೇಡ ಅಂತ. ಯಾಕಂದರೆ ಈ ಗೊತ್ತಿದೆ ಅದು ಕೆಟ್ಟದ್ದು ಅಂದ್ಬಿಟ್ಟು ಯಾಕೆ ಮಾಡಬೇಕು. ಇವತ್ತು ಇರೋ ವಾತಾವರಣ ಪೊಲ್ಯೂಷನ್ ಭಾಳ ಕೆಟ್ಟೋಗಿದೆ. ನಾವು ಅದನ್ನು ಹೆಂಗೆ ಒಳ್ಳೆ ರೀತಿಯಲ್ಲಿ ತಗೊಂಡು ಬರಬೇಕು ಅಂತ ನೋಡಬೇಕು. ಇನ್ನು ನಾವೇ ಕೆಡ್ಸಕ್ಕೆ ಹೋಗ್ಬಾರ್ದು ಅನ್ನೋ ನನ್ನ ಉದ್ದೇಶ. Yeah, I am very happy to celebrate his birthday. Since from 35 years I am with him, and I am very glad to have such a good husband, being a very good human. He is a very good person to all of them, not only for me, for his son, for his mother, his sister. He is a very good person and good human. And I am wishing him many more happy birthday for years. Let him walk for 100 years together, and let me also walk with him for 100 years. ಯಾವಾಗ ನೋಡಿದ್ರು ನಮ್ಮ ಗುರುಗಳಾದ ರಮೇಶ್ ಅವರು ಅಂತಾನೆ ಹೇಳ್ತೀರಾ. ಅವ್ರದ್ದೇ ಇವತ್ತು ಹುಟ್ಟುಹಬ್ಬ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಾನು ಯಾವಾಗ್ಲೂ ಬಾಸ್ ಅಂತಾನೆ ಕರಿತೀನಿ, ನಮ್ಮ ನೆಚ್ಚಿನ ಅಧ್ಯಕ್ಷರು ಡಾಕ್ಟರ್ ಡಿ ರಮೇಶ್ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತಾ, ನೀವು ಪ್ರಶ್ನೆ ಕೇಳಿದ್ರಿ ಯಾವತ್ತು ಅವ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ. ನನ್ನ ಜೀವನದ ರಾಜಕೀಯದ ಮೊದಲ ಹೆಜ್ಜೆನ ನಾನು ಅವ್ರ ಜೊತೆಲಿದ್ದೆ. ಅವರು ಮೊದಲಿಗೆ ನನಗೆ ಲೇಬರ್ಸ್ ಎಲ್ಲ ವಾರ್ಡ್ ಪ್ರೆಸಿಡೆಂಟ್ ಆಗಿ ಮಾಡಿದ್ರು. ಅಲ್ಲಿಂದ ನನ್ನ ರಾಜಕೀಯ ಜೀವನ ಶುರು ಆಯ್ತು. ನಾವು ಯಾವತ್ತಕ್ಕೂ ಆ ಕ್ಷಣನ ಮರಿಬಾರ್ದು. ಅವ್ರ ಋಣ ನಮ್ಮ ಮೇಲಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಬಹಳಷ್ಟು ದೇವರು ಇನ್ನೂ ಕೂಡ ಆರಿಸೋದಿದೆ. ಸೊ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾನು ಆಶಿಸ್ತೇನೆ, ಅವ್ರಿಗೆ ಬಹಳಷ್ಟು ಒಳ್ಳೇದಾಗ್ಲಿ, ಅವ್ರಿಗೆ ಬಹಳಷ್ಟು ಉನ್ನತ ಹುದ್ದೆಗಳು ಸಿಗ್ಲಿ, ಅವ್ರಿಗೆ ಆ ದೇವರು ಸದಾ ಕಾಲ ಖುಷಿಯಾಗಿರ್ಲಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಅಲ್ಲ ಆಶೀರ್ವಾದ, ಪ್ರತಿಯೊಬ್ಬ ದೇವರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಈ ಸಿ.ವಿ. ರಾಮನಗರಗೆ ಒಂದು MLA ಅಭ್ಯರ್ಥಿ ಆದ್ರೆ ಖಂಡಿತ ಗೆಲ್ತಾ ಇರೋಂತ ಜನ ನಾವು ಹೇಳ್ತಾ ಇದಾರೆ. ತಾವು ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ನಾನು ಹೇಳಿದ್ದೀನಿ, ಸಿ.ವಿ. ರಾಮನ್ ನಗರಕ್ಕೆ ಅವರ ಕೊಡುಗೆ ಬಹಳಷ್ಟು ಇದೆ. ಇನ್ನು ಕೂಡ ಇನ್ನು ಫ್ಯೂಚರ್ ಅಲ್ಲಿ ಬಹಳಷ್ಟು ಅವ್ರಿಗೆ ಜನ ಹಾರಿಸ್ತಾರೆ. ನಮ್ಗೆ ಸಂಪೂರ್ಣ ನಮ್ಗೆ ಆ ವಿಶ್ವಾಸ ಇದೆ. MLA ಆದ್ರು, MP ಆದ್ರು, ಅವ್ರಿಗೆ ಯಾವುದೇ ಹುದ್ದೆಗಳು ನಮ್ಮ ಪಕ್ಷದಿಂದ ಸಿಕ್ಕಿದ್ರೆ, ಯಾವುದೇ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಅವರು ಸಂಪೂರ್ಣವಾಗಿ ಆ ಒಂದು ಹುದ್ದೆನ ನಿಭಾಯಿಸ್ತಾರೆ ಅಂತ ನನ್ಗೆ ಅನ್ಸುತ್ತೆ ಸರ್. ಮತ್ತೆ ಅದೇ ರೀತಿಯಾಗಿ ನನ್ನ ನಾಯಕರು ನಮ್ಮ ವಸೀಂ ಪಾಷಾರ್ ಅವ್ರು, ನಮ್ಮ ಅಣ್ಣರಾದ ವಸೀಂ ಪಾಷಾರ್ ಅವರ ಕಡೆಯಿಂದನೂ ಕೂಡ ನಮ್ಮ ನಾಯಕರಿಗೆ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಅವರು ಕೂಡ ಅವ್ರಿಗೆ ಪರ್ಸನಲ್ ಆಗಿ ವಿಶ್ ಮಾಡಕ್ ಬರ್ತಾರೆ. ಕಾರಣಾಂತರಗಳಿಂದ ಬೆಂಗಳೂರಿನಿಂದ ಆಚೆ ಇದ್ದಾರೆ. ಅವ್ರು ಬಂದಿದ ತಕ್ಷಣ ಮೊದಲಿಗೆ ನಮ್ಮ ನಾಯಕರಿಗೆ ವಿಶ್ ಮಾಡೋದಕ್ಕೆ ಬರ್ತಾರೆ ಸರ್. ಅವ್ರಿಗೆ MLA ಆಗಿ ಬರ್ಲಿ ಅಂತ ಬಹಳಷ್ಟು ಜನ ಆಶಿಸ್ತಾ ಇದ್ದಾರೆ. ಅವರ ಆಶಯ ನಮ್ಮ ಆಶಯ ಕೂಡ. ಈ ನಿಟ್ಟಿನಲ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ MLA ಅಭ್ಯರ್ಥಿಯಾಗಿ ಅವ್ರಿಗೆ ಸೀಟ್ ಕೊಡ್ಲಿ. ಮತ್ತೆ ಅದೇ ರೀತಿಯಾಗಿ ಆ ಸಮಯದಲ್ಲಿ
ನಾವು ನಮ್ಮ ಏನು ಶ್ರಮ ಪಟ್ಟು ನಾವು ಕಷ್ಟ ಬಿದ್ದು ಅವ್ರಿಗೋಸ್ಕರ ನಿಂತಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಯ. ಈ ಮಧ್ಯದಲ್ಲಿ ಏನ್ ಜೀವನ ಇದೆ, ಆ ಜೀವನ 4 ಜನಕ್ಕೆ ಒಳ್ಳೇದಾಗ ರೀತಿಯಲ್ಲಿ ನಾವು ಬದುಕಬೇಕು, ಒಂದು ಆದರ್ಶವಾಗಿ ಬದುಕಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬೈಪ್ನಲ್ಲಿ ಡಿ ರಮೇಶ್ ಅವರು ಸದಾ ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಯೂತ್ ಕಾಂಗ್ರೆಸ್ ಇಂದ ಬಂದು ಈವರೆಗೂ ಸುಮಾರು 20-25 ವರ್ಷಗಳಿಂದ ಪಕ್ಷದ ಸಂಘಟನೆ ಮಾಡ್ತಾ ಬರ್ತಾ ಇದ್ದಾರೆ. ಅವ್ರು ದೇವರು ಇನ್ನಷ್ಟು ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲಾನು ಕೊಟ್ಟು ಪ್ರಾಪ್ತಿ ಮಾಡಿ ಜನಸೇವೆ ಮಾಡಷ್ಟು ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ, ಶುಭ ಕೋರ್ತೇನೆ. ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ಲೀಡರ್ ಆಗಿ ಬಡಬಗರಿಗೆ ಪುಸ್ತಕ ಮತ್ತೆ ಬಟ್ಟೆ ವಿತರಣೆ ಮಾಡೋದು ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಪ್ರತಿ ವರ್ಷ ಅವರ ಒಂದು ಹುಟ್ಟುಹಬ್ಬದ ದಿವಸ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ವಿಶ್ವನಾಥ್ ಸರ್ ಅವರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ರೀತಿ ಅವ್ರ ಸಹಕಾರನ ಕಂಟಿನ್ಯೂ ಆಗಿ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಕಾಂಗ್ರೆಸ್ ಪಕ್ಷ ಇದೊಂದು ಒಳ್ಳೇದಾಗ್ಲಿ ಅಂತ ಧನ್ಯವಾದ. ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಮಾನ್ ಡಾಕ್ಟರ್ ಬೈಪ್ನಲ್ಲಿ ಡಿ ರಮೇಶ್ ಅವರಿಗೆ ಇವತ್ತ ಹುಟ್ಟುಹಬ್ಬಕ್ಕೆ ಅವ್ರಿಗೆ ದೇವರ ಒಳ್ಳೆ ಆರೋಗ್ಯ, ಐಶ್ವರ್ಯನ ಕೊಟ್ಟು ಸಂತೋಷನ ಕೊಟ್ಟು ಈ ಈ ಪುಣ್ಯ ಕೆಲಸಗಳು ನೋಟು ಪುಸ್ತಕಗಳಿಗಾಗ್ಲಿ, ಹೆಲ್ತ್ ಚೆಕಪ್ ಕ್ಯಾಂಪ್ ಆಗಲಿ, ಬಡವರಿಗೆಲ್ಲ ಕೆಲವರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ದಾರೆ. ಮಂತ್ಲಿ ಮೆಡಿಸಿನ್ಸ್ ಎಲ್ಲ ಇಸ್ಕೊಡ್ತಾ ಇದ್ದಾರೆ. ಹಲವಾರು ಒಳ್ಳೆ ಕಾರ್ಯಗಳು ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ದೇವರು ಈ ಹುಟ್ಟಿದಬ್ಬ ದಿನದಲ್ಲಿ ಅವ್ರ ದೇವರು ಒಳ್ಳೆ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ. ಅವ್ರ ಮೇಲೆ ಇದೇ ತರ ಕೆಲಸಗಳು ಮಾಡ್ಲಿ ಅಂದ್ಬಿಟ್ಟು ನಾನು ದೇವರನ್ನ ಪ್ರಯತ್ನ ಮಾಡ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಪ್ರಸಾದ್ ಆರಾಧ್ಯ ಅಂತ, INBCWF ರಾಜ್ಯ ಯುವಾಧ್ಯಕ್ಷ. ಇವತ್ತು ನಮ್ಮ ರಮೇಶ್ ಅವರು INBCWF ರಾಷ್ಟ್ರೀಯ ಕಾರ್ಯದರ್ಶಿ ಅವರ ಹುಟ್ಟುಹಬ್ಬ ಇವತ್ತು ಬೈಯಪ್ಪನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ KR ಪುರಂನ ಎಲ್ಲ ಯುವಕರು ಮತ್ತೆ ನಮ್ಮ ಯೂತ್ ವೈಸ್ ಪ್ರೆಸಿಡೆಂಟ್ ಆದ ಲಾವಣ್ಯ ಅವರಿದ್ದಾರೆ. ಹಾಗೆ ನಮ್ಮ ಬಿಜಾಯ್ ಅವರಿದ್ದಾರೆ, ಲೇಬರ್ ಸೆಲ್ ಸ್ಟೇಟ್ ಸೆಕ್ರೆಟರಿ ಆಗಿದ್ದಾರೆ. ಉಮಾ ಮೇಡಮ್ ಅವರಿದ್ದಾರೆ, ಅರವಿಂದ್ ಅವರಿದ್ದಾರೆ, ಹ್ಯೂಮನ್ ರೈಟ್ಸ್ ಅವರು, ಗುಂಡಾ ಅವರು, ನಮ್ಮ INBCWF ಮಾಲೂರು ಅಧ್ಯಕ್ಷರು ನಾರಾಯಣ ಸ್ವಾಮಿ ಅವರು, ಮುನ್ರಾಜ್ ಅವರು, ನಾವೆಲ್ಲ ಸೇರಿ ಇವತ್ತು ರಮೇಶ್ ಅವರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ಎಲ್ಲ ಬಂದಿದ್ದೀವಿ. ಇನ್ನೂ ಜನ ಬರ್ತಾ ಇದ್ದಾರೆ. ಇವತ್ತು ಅವರೊಬ್ಬ ಇವತ್ತು ರಾಜಕಾರಣಿಗಳಲ್ಲಿ ಸೌಮ್ಯ ವ್ಯಕ್ತಿಗಳು ಸಿಗೋದು ತುಂಬಾನೇ ಕಷ್ಟ ಅಂತ ವ್ಯಕ್ತಿತ್ವ ನಮ್ಮ ರಮೇಶ್ ಸಾಹೇಬ್ರು ಅವರು. ಹಾಗಾಗಿ ನಾವೆಲ್ಲರೂ ಇವತ್ತು ಸೇರಿ ಇವತ್ತು ನೋಡಿ ಬುಕ್ಸ್ಗಳು ವಿತರಣೆ ಮಾಡ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಬುಕ್ಸ್ಗಳು ವಿತರಣೆ ಮಾಡೋ ಮೂಲಕ ಹಾಗೂ ಅನ್ನದಾನ ಇಟ್ಕೊಂಡಿದ್ವಿ. ಇವತ್ತು KPCC ಆಫೀಸ್ ಅನುದಾನ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನದ ಮೇಲೆ ನಾವೆಲ್ಲರೂ ಸೇರಿ ಇಲ್ಲಿಂದ ಒಗ್ಗಟ್ಟಾಗಿ ಹೋಗ್ತೀವಿ. ರಮೇಶ್ ಸಾಹೇಬ್ರವರ ಒಂದು ಬರ್ತಡೆಯನ್ನ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಾವು ಇವತ್ತು ಇಲ್ಲಿ ಸೇರಿರೋದು ನಮ್ಮ ರಮೇಶ್ ಅಣ್ಣನ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆಯ ಒಂದು ಜನಸೇವಕ ಅವರು. ಈಗ ನೋಡಿದ್ರೆ ನೀವೇ ನೋಡಬಹುದು, ಅಲ್ಲಿ ಬುಕ್ಗಳು ಆಗ್ಲಿ ಇನ್ನೊಂದಾಗ್ಲಿ ತುಂಬಾ ಸೇವೆಯನ್ನು ಮಾಡೋ ಒಂದು ವ್ಯಕ್ತಿ ಅವರು. ಅವರಿಗೆ ಆಯುಸ್ಸು, ಆರೋಗ್ಯ ಎಲ್ಲ ಗಟ್ಟಿಯಾಗಿರ್ಲಿ ಅಂತ ನನ್ನ ಪ್ರಾರ್ಥನೆ. Yeah, first thing, he's one of the best leader what we have seen in. Okay, from the grassroots he's come up in this level, so that's the reason we all are come here to wish him, and we've seen his social works from the beginning. Okay, when we are all were childhood itself, we have seen him, the hard work, and he deserves for this. We all are come here to wish him and let God bless him. ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಅವ್ರಿಗೆ ಶುಭಾಶಯ ಹೇಳ್ತೀವಿ. ಒಳ್ಳೆ ವ್ಯಕ್ತಿ. ಇವತ್ತು ನೀವು ಕಣ್ಣಾರ ನೋಡ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸನ ತೋರ್ಸಕ್ಕೆ ಅವರೊಂದು ಶಕ್ತಿ ತೋರಿಸಿದ್ದಾರೆ. ಈ ಶಕ್ತಿಯಲ್ಲಿ ಅವ್ರಿಗೆ ನೋಡಿ ಎಷ್ಟು ಜನ ಬಂದಿದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರಿಗೇನು ಎಲ್ಲರ ಪರವಾಗಿ ಆಶೀರ್ವಾದ ಆಗಲಿ. ಅವರು ಇನ್ನ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕಂತ ನಮ್ಮ ಎಲ್ಲರಿಗೂ ನಮಸ್ಕಾರ. ನಮ್ಮ ರಮೇಶ್ ಸಾಹೇಬ್ರದ್ದು ಇವತ್ತು ಹುಟ್ಟಿದಬ್ಬ ಇದೆ. ನಾವೆಲ್ಲ ಬಂದು ಅವ್ರಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಬಡವರಿಗೆ ಬುಕ್ಸ್ ಎಲ್ಲ ಹಂಚ್ತಾ ಇದ್ದಾರೆ. ಒಳ್ಳೆ ಕೆಲಸ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ಸಾಹೇಬ್ರು. ಜನಪ್ರಿಯ, ಎಲ್ಲರಿಗೂ ಜನಪ್ರಿಯ ಆಗಿ ಎಲ್ಲ ಕೆಲಸ ಮಾಡ್ತಾರೆ. रमेश सर को आपको जन्मदिन मुबारक। उनके तरफ से आके अब केक काट को ये कर को पटाखे मार को फुल वेस्ट करने से अब उन्होंने दो बुका सबको दो बुका ये कर रही, पूरे को बांट रही। अभी क्या भी छोटी क्वांटिटी नहीं, बड़ी क्वांटिटी के साथ बांट रही। इससे पहले भी कर को ही अब भी कर रही। उसके वास्ते उनको जन्मदिन मुबारक मैं विश करने के वास्ते आए। अल्लाह उनको
ಸ್ಕೂಲ್ ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಸಂಸ್ಕೃತಿನ ಬೆಳೆಸ್ತಾ ಇದ್ದಾರೆ. ಮಕ್ಕಳಿಗೆ ಬಂದ್ಬಿಟ್ಟು ಎಜುಕೇಶನ್ ಬರ್ಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಬುಕ್ ಹಂಚಿ ಮಕ್ಕಳಿಗೆ ಬಂದ್ಬಿಟ್ಟು ಬಾಬಾ ಸಾಹೇಬ್ ಸರ್ ಡಿ ರಮೇಶ್ ಅವರು ಚಿಕ್ಕ ವಯಸ್ಸಿಂದ ಕಾಂಗ್ರೆಸ್ ಅಲ್ಲಿ ಬೆಳೆದು ಬಂದವರು. ನಾವು ಆವಾಗಿಂದ ಅವ್ರನ್ನ ನೋಡ್ತಾ ಇದೀವಿ. ಅವರು ಒಂದೊಂದು ಇದರಲ್ಲಿ ಸೋಷಿಯಲ್ ವರ್ಕ್ ಮಾಡಿ 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 ಮೇಲ್ಮಟ್ಟದಲ್ಲಿ ಬಂದಿರೋರು. ಅವರು ಬಡ ಜನಕ್ಕೆ, ಸ್ಕೂಲ್ ಮಕ್ಕಳಿಗೆ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ಹೆಲ್ಪ್ಗಳು ಮಾಡೋ ಮನುಷ್ಯ. ಅವ್ರ ಹತ್ರ ಒಳ್ಳೆ ಗುಣ ಏನಂದ್ರೆ, ನಾವು ಅವ್ರ ಜೊತೆಲಿರೋ ಕಾರಣ ಏನಂದ್ರೆ, ಅವರು ಬಡವರು ಅಂದ್ರೆ ಪ್ರೀತಿ ಜಾಸ್ತಿ. ಬಡವ್ರಿಗೆ ಏನ್ ಸೇವೆ ಮಾಡ್ಬೇಕೆಲ್ಲ ಮಾಡೋರು. ಇನ್ನೊಂದು ಸ್ವಾಮಿ, ನಾವು ಅವ್ರನ್ನ ಮೇಲೆ ಬರ್ಬೇಕಂತ ಅವ್ರ MLA ಗೆ ನಾವು ಇದು ಮಾಡಿದ್ವಿ, ಕಂಟೆಸ್ಟ್ ಮಾಡಿದ್ವಿ. ಇಲ್ಲಿ ಸಿ ವಿ ರಾಮನಗರ್ ಫಸ್ಟ್ MLA ಇದು ಬೇರೆ ಇದು ಮಾಡಿದ ತಕ್ಷಣ ನಾವು ಅವ್ರನ್ನ ಸಿ ವಿ ರಾಮನಗರ್ MLA ಗೆ ನಾವು ಇದು ಮಾಡಿದ್ವಿ. ಜಾಫರ್ ಶರೀಫ್ ಸಾಹೇಬರ ಜೊತೆ ಅಲ್ಲಿಂದ ಹೋಗಿ ನಾವು ಫೈಟ್ ಮಾಡಿ ಸೀಟ್ ಕೊಡಿ ಅಂತ ಹೇಳಿದ್ವಿ. ಆಮೇಲೆ ಅದು ಏನೋ ತಪ್ಪಿ ಹೆಂಗ ಹೋಯ್ತು. ಬಟ್ ಅದೇ ತರ ಇವ್ರು ಮತ್ತೆ ತಿರ್ಗಾ MLA ಆಗ್ಬೇಕು, ಈ ಕ್ಷೇತ್ರಕ್ಕೆ ನಮಗೆ ಒಂದು ಒಳ್ಳೆ ಮಾರ್ಗದರ್ಶನ ತರಬೇಕಂತ ಕೇಳ್ಕೊಂಡು ನಮ್ಮ ಮಾತು. ರಮೇಶ್ ಅವರು ಹೇಳ್ಬೇಕಾದ್ರೆ ಅವರು ಎಲ್ರಿಗೆ ಒಂದು ಸೋಷಿಯಲ್ ವರ್ಕರ್. ಹಲವಾರು ವಿಷಯದಲ್ಲಿ ಅವರು ಎಲ್ಲ ಬಡವರಿಗೆ ಏನೇನು ಸನ್ಮಾನ ಮಾಡಬೇಕು, ಈಗ ನೋಡ್ತಾ ಇದ್ದೀರಾ ಎಲ್ರಿಗೆ ನೋಟ್ಬುಕ್ಸು ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅವರು ಈ ಸೊಸೈಟಿನಲ್ಲಿ ತಿರುವಲ್ಲೂರು ಸಂಘ ಇದೆ, ಆ ಸಂಘದಗೂ ಅವರು ಟ್ರೆಜರರ್ ಆಗಿದ್ದಾರೆ. ಒಂದು ದೊಡ್ಡ ಚಾರಿಟೇಬಲ್ ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಇದರಲ್ಲಿ ಸಿಕ್ಕಾಪಟ್ಟೆ ಬಡವರಿಗೆ, ಮಹಿಳೆಯರಿಗೆ, ಅವ್ರಿಗೆಲ್ಲ ಏನೇನು ಮಾಡಬೇಕು ಎಲ್ಲ ಒಳ್ಳೇದು ಮಾಡಬೇಕು ಅವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರು ಇವತ್ತು ಬರ್ತಾ ಇದ್ದಾರೆ. ಅವರು ಇವತ್ತು ಹುಟ್ಟಿದ ದಿನಕ್ಕೆ ಅವರಿಗೆ ಒಳ್ಳೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಒಳ್ಳೆ ಐಶ್ವರ್ಯ, ಆರೋಗ್ಯ ಎಲ್ಲ ಕೊಡ್ಬೇಕಂತ. ಡಿ ರಮೇಶ್ ಅವ್ರಿಗೆ ಇವತ್ತು ಹುಟ್ಟಿದಪ್ಪ. ಅವ್ರು ತುಂಬಾ ನಮ್ಗೆ ಎಲ್ಲ ಕ್ಷೇತ್ರಕ್ಕೂ ಸರಿ, ನಮ್ಗೆ ಲೇಡೀಸ್ಗೂ ಸರಿ, ಎಲ್ರಿಗೂ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಎಲ್ರು ಹೆಲ್ತ್ ಕಾರ್ಡ್ ಅದು, ಆಮೇಲೆ ಲೇಬರ್ ಕಾರ್ಡ್ಸು ಅದೆಲ್ಲ ಮಾಡಿಸ್ಕೊಡ್ತೀವಿ. ಆಮೇಲೆ ತಮಿಳ್ ಅವ್ರಿಗೆ ಎಲ್ಲ ಅವ್ರು ಒಂದ್ ಸಂಘ ಮಾಡಿ ಅವ್ರಿಗೂ ಸ್ವಲ್ಪ ಎಲ್ರಿಗೂ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬಾ ಹೆಸರು ಬಂದಿದೆ. ಸ್ಟೇಟ್ ಅಲ್ಲಿ ಇದ್ದಾರೆ, ಸ್ಟೇಟ್ ಲೆವೆಲ್ ಅಲ್ಲಿ ಇದ್ದಾರೆ. ಈ ತರ ನಮ್ಗೆ ಮುಖಂಡರು ನಮ್ಗೆ ತುಂಬಾ ಬೇಕಾಗಿದೆ. ಎಲ್ರಿಗೂ ಧನ್ಯವಾದಗಳು. ಇಂದು ನಮ್ಮ ಬೈಯಪ್ಪನಹಳ್ಳಿ ರಮೇಶ್ ಅಣ್ಣನವರ ಬರ್ತ್ಡೇ ಇದೆ. ಅವ್ರ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ನಾವು ಮಿಸ್ಸೇ ಇಲ್ಲ. ಅವ್ರದೇ ಆದ ಒಂದು ಟೀಮ್ ಇದೆ, ಬಳಗ ಇದೆ. ನಾವು ಬಸವನಗುಡಿಯಿಂದ ಬಂದಿದ್ದೀನಿ, ಛಾಯಾಗೌಡ ಅಂತ. ಸುಮಾರು ನಾನು 15 ವರ್ಷದಿಂದ ಅವ್ರ ಜೊತೆನಲ್ಲಿ ರಾಜಕೀಯದಲ್ಲಿ ಇದ್ದೀನಿ. ಅವ್ರು ನನ್ನ ರಾಜಕೀಯ ಗುರುಗಳು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನ್ ಕೇಳ್ದಂಗೆ ಮತ್ತೆ ನಾನ್ ನೋಡ್ದಂಗೆ ಅವ್ರು 28 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. ಈ ಸಿ ವಿ ರಾಮನ್ ನಗರ ಕ್ಷೇತ್ರದಲ್ಲಿ ಸುಮಾರು ಕೆಲಸಗಳು ಮಾಡಿದ್ದಾರೆ. ಪ್ರತಿ ವರ್ಷ ಅವ್ರು ಹುಟ್ಟುಹಬ್ಬನ ತುಂಬಾ ವಿಭಿನ್ನವಾಗಿ ಆಚರಿಸ್ಕೊಳ್ತಾರೆ. ಬಡವರಿಗೆ ಹೆಲ್ಪ್ ಮಾಡೋದ್ರ ಮುಖಾಂತರ, ಹೆಂಗಸರುಗಳಿಗೆಲ್ಲ ದಾನ ಧರ್ಮಗಳು ಮಾಡೋದ್ರ ಮುಖಾಂತರ ತುಂಬಾ ವಿಭಿನ್ನವಾಗಿ ಆಚರಿಸ್ಕೊಳ್ತಾರೆ. ಮತ್ತೆ ಸುಮಾರು ಗಣ್ಯ ವ್ಯಕ್ತಿಗಳು ಬರ್ತಾರೆ ಅವ್ರ ಹುಟ್ಟುಹಬ್ಬದಕ್ಕೆ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರದೇ ಆದ ಒಂದು ಬಳಗ ಇದೆ. ನಾವೆಲ್ಲ ಒಂದ್ 20 ಜನ ಟೀಮ್ ಇದೀವಿ, ಅಣ್ಣ ಎಲ್ಲ ಇದ್ದಾರೆ. ನಾವೆಲ್ಲ ಅಂತೂ ಪ್ರತಿ ವರ್ಷ ಅವ್ರ ಹುಟ್ಟುಹಬ್ಬಕ್ಕೆ ಮಿಸ್ಸೇ ಇಲ್ಲ. ನಾವು ಕಂಡಂಗೆ ಅವ್ರು ತುಂಬಾ ಹೋರಾಟ ಮಾಡಿದ್ದಾರೆ. ಆಮೇಲೆ ರಾಜಕೀಯದಲ್ಲೂ ಸುಮಾರು ಕೆಲಸಗಳು ಮಾಡಿದ್ದಾರೆ. ಪ್ರತಿ ವರ್ಷ ರಾಜೀವ್ ಜ್ಯೋತಿ ಯಾತ್ರೆಗೆ ನಾವು ಅವ್ರ ಜೊತೆ ಡೆಲ್ಲಿಗೆ ಹೋಗ್ತೀವಿ. ಇದಕ್ ಮುಂಚೆ ನಮ್ ಜೊತೆನಲ್ಲಿ ಪ್ರಕಾಶಂ ಸರ್ ಇದ್ರು. ಈಗ ಅವ್ರ ಸ್ಥಾನನ ನಮ್ಮ ಬೈಯಪ್ಪನಹಳ್ಳಿ ರಮೇಶ್ ಸರ್ ತುಂಬ್ತಾ ಇದ್ದಾರೆ. ಅವ್ರ ಜೊತೆಲಿ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲ್ಸಗಳು ಮಾಡ್ಕೊಂಡ್ ಬಂದಿದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಮೇಶ್ ಅಣ್ಣಗೆ ಒಳ್ಳೆ ಅಧಿಕಾರದಲ್ಲಿ ಒಳ್ಳೆ ಸ್ಥಾನ ಸಿಗ್ಲಿ.